ಹೇ ನ್ಯೂಬೀಸ್, ನೀರಜಾ ಆನಂದ್ ಹಿಯರ್. ಈ ವಿಡಿಯೋದಲ್ಲಿ ನಾವು PSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ 2015 ಕ್ವೆಶನ್ ಪೇಪರ್ದು ಮೆಂಟಲ್ ಎಬಿಲಿಟಿ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಮುಂದೆ ಇರುವಂಥ ಕ್ವೆಶನ್ನು ಆವ್ರೇಜ್ ಟಾಪಿಕಿಂದ ಆಗಿದೆ. ಓಕೆ, ಕ್ವೆಶನ್ ಇಸ್ average of 10 matches is 32. How many runs one should score to increase his average by 4 runs? ಮೀನಿಂಗ್ ಏನು ಅಂತ ಅಂದರೆ, ಇನಿಷಿಯಲ್ ಆವ್ರೇಜು 32 ಇದೆ, ಫೈನಲ್ ಆವ್ರೇಜು 36 ಆಗಬೇಕು ಅಂತ ಅಂದರೆ ಎಷ್ಟು ರನ್ಸ್ನ ಸ್ಕೋರ್ ಮಾಡಬೇಕು. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೊಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ, ನೆನಪಿದೆಯಾ? ಇನಿಷಿಯಲ್ ಸಮ್ ಪ್ಲಸ್ ಆರ್ ಮೈನಸ್ ಎಕ್ಸ್ is equal to final sum. Sum is equal to average into total alva. Initial average into initial number of matches, number of people, ಏನಾದ್ರು ತಗೋಬೋದು. ಓಕೆ, ಪ್ಲಸ್ ಆರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಫೈನಲ್ ಆವ್ರೇಜ್ ಇಂಟು ಫೈನಲ್ ನಂಬರ್ ಆಫ್ ಮ್ಯಾಚಸ್. ಇಲ್ಲಿ ಮ್ಯಾಚಸ್ ಬಗ್ಗೆ ಇರೋದ್ರಿಂದ ಫೈನಲ್ ನಂಬರ್ ಆಫ್ ಮ್ಯಾಚಸ್ ಅಂತ ತಗೊಳ್ಳೋಣ. ಆವ್ರೇಜ್ ಎಷ್ಟಿದೆ? ಇನಿಷಿಯಲ್ ಆಗಿ 32 ಇದೆ. ಎಷ್ಟು ಮ್ಯಾಚಸ್ ಆಗಿದೆ? 10 ಮ್ಯಾಚಸ್. ಎಷ್ಟು ಸ್ಕೋರ್ಸ್ನ ಆ್ಯಡ್ ಮಾಡಬೇಕು ಸೊ ದ್ಯಾಟ್ ಈ ಆವ್ರೇಜು 36 ಆಗಬೇಕು. ಈಗ 10 ಮ್ಯಾಚಸ್ ಆಗಿದೆ, ನೆಕ್ಸ್ಟ್ ಮ್ಯಾಚಲ್ಲಿ ತಾನೇ ಸ್ಕೋರ್ ಮಾಡೋದು, ಅಂದರೆ 1 more ಮ್ಯಾಚು ಇನ್ಕ್ಲೂಡ್ ಆಗುತ್ತೆ. am I clear? what is this value? 320 plus x is equal to 396. x ವ್ಯಾಲ್ಯೂ ತಗೊಳ್ಳಿ. x is equal to 396 minus 320, ಆನ್ಸರ್ ಇಸ್ 76. ಅಂದರೆ ಅವರು 76 ರನ್ನು ಎಕ್ಸ್ಟ್ರಾ ಸ್ಕೋರ್ ಮಾಡಿದ್ರೆ ಮಾತ್ರ ಈ ಆವ್ರೇಜು 32 ಇದ್ದಿದ್ದು 36 ಆಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸಿಂಪಲ್ ಆಗಿದೆ ಅಲ್ವಾ? ನೆಕ್ಸ್ಟ್ ಕ್ವೆಶನ್ ಇಸ್ ಫ್ರಮ್ ಟೈಮ್, ಸ್ಪೀಡ್ ಅಂಡ್ ಡಿಸ್ಟೆನ್ಸ್. ಅ ಟ್ರೈನ್ ಟ್ರಾವೆಲಿಂಗ್ ವಿತ್ ದ ಸ್ಪೀಡ್ ಆಫ್ 60 km/h catches another train traveling in the same direction and then leaves it 120 meters behind in 18 seconds. The speed of the second train is... maybe speed of the first train is 60 km/h. ಅದೇನು ಮಾಡ್ತಾ ಇದೆ ಅಂತ ಅಂದರೆ, ಸೆಕೆಂಡ್ ಟ್ರೈನನ್ನು ಇಲ್ಲಿ ನೋಡಿ, ಇಟ್ ಲೀವ್ಸ್ ಇಟ್ 120 meter ಬಿಹೈಂಡ್ ಇನ್ 18 seconds. ಅಂದರೆ ಸೆಕೆಂಡ್ ಟ್ರೈನನ್ನು ಕ್ರಾಸ್ ಮಾಡಿ 120 meters ಮುಂದೆ ಹೋಗಿದೆ. ಎಷ್ಟು ಟೈಮಲ್ಲಿ? 18 secondsಲ್ಲಿ. ಓಕೆ, ಟೈಮ್ ಕೊಟ್ಟಿದ್ದಾರೆ 18 seconds ಅಂತ. ದೆನ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 120 meters ಕವರ್ ಮಾಡಿದೆ ಅಂತ. ಈ ಕಾನ್ಸೆಪ್ಟಲ್ಲಿ ಸ್ಪೀಡ್ ಅಂತ ಬಂದಾಗ ರಿಲೇಟಿವ್ ಸ್ಪೀಡ್ನ ತಗೋಬೇಕು. ಅರ್ಥ ಆಗ್ತಿದೆಯಾ? ರಿಲೇಟಿವ್ ಸ್ಪೀಡ್ ಏನಾಗುತ್ತೆ? when the objects are moving in the same direction, ಡಿಫ್ರೆನ್ಸ್ ತಗೋಬೇಕು ಅಲ್ವಾ? ವಿ ಕ್ಯಾನ್ ಟೇಕ್ ಲೈಕ್ ದಿಸ್, 60 ಮೈನಸ್ ಸ್ಪೀಡ್ ಆಫ್ ದ ಸೆಕೆಂಡ್ ಟ್ರೈನ್. ಬಟ್ ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ, ಇದು ಸೆಕೆಂಡ್ಸಲ್ಲಿದೆ, ಇದು ಮೀಟರ್ಸಲ್ಲಿದೆ. ಇಲ್ಲಿ ನೋಡಿ, 60 ಅನ್ನೋದು km/h ಅಲ್ಲಿದೆ, ಆ್ಯಂಡ್ ಈ ಎಷ್ಟು ಸ್ಪೀಡ್ನೂ km/h ಅಲ್ಲೇ ಇಟ್ಕೊಳ್ಳೋಣ. ಇದೆರಡನ್ನೂ ಒಟ್ಟಿಗೆ m/s ಕನ್ವರ್ಟ್ ಮಾಡಬೇಕು ಅಂದರೆ ಜಸ್ಟ್ ಟೇಕ್ 5/18 ಹಿಯರ್. ಓಕೆ, km/h m/s ಕನ್ವರ್ಟ್ ಮಾಡಲಿಕ್ಕೆ ಆ ವ್ಯಾಲ್ಯೂನ 5/18 ಮಲ್ಟಿಪ್ಲೈ ಮಾಡಬೇಕು. am I clear? now it is very simple. Speed is equal to distance by time, 60 minus s2 into 5/18 is equal to 120 divided by 18. I can cancel these two, 18. Then 60 minus s2 is equal to ಇದೇನಾಗುತ್ತೆ? 24 ಆಗುತ್ತೆ ಅಲ್ವಾ? ಎಸ್. ದೆನ್ s2 ಅಂತ ಅಂದರೆ 60 minus 24, we can take this as 36 km/h. ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಕ್ವೆಶನ್ ತುಂಬಾ ಸಿಂಪಲ್ ಆಗಿದೆ, ಬಟ್ ಈ ರಿಲೇಟಿವ್ ಸ್ಪೀಡ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ನೀವು ಈ ಕ್ವೆಶನ್ ತುಂಬಾ ಸಿಂಪಲ್ ಆಗಿದೆ. ಪಾಸ್ ದ ವಿಡಿಯೋ, ಓಕೆ, ಟ್ರೈ ಮಾಡಿ ನೋಡೋಣ. ಡೆಫಿನೆಟ್ಲಿ ಐಲ್ ಗಿವ್ ದ ಆನ್ಸರ್. ಅವಾಗ ನಿಮ್ಮ ಆನ್ಸರ್ನ ಕ್ರಾಸ್ ವೆರಿಫೈ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ನೀವೇ ಟ್ರೈ ಮಾಡಿ. ಐ ಹೋಪ್ ಯು ಹ್ಯಾವ್ ಟ್ರೈಡ್ ಇಟ್. ಯೋರ್ ಫೇವ್ರೆಟ್ ಮೆಥಡ್ ಇದೆ ಅಲ್ವಾ, ಕ್ರಾಸ್ ಮಲ್ಟಿಪ್ಲಿಕೇಶನ್, ಅದನ್ನೇ ಯೂಸ್ ಮಾಡ್ಕೋಬೋದು. ನೋಡಿ, 23 ಟಾಯ್ಸಿಗೆ 276 ಆದರೆ 12 ಟಾಯ್ಸಿಗೆ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಷ್ಟೇ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆನ್ಸರ್ ಸಿಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 12 ಇಂಟು 276 ಡಿವೈಡೆಡ್ ಬೈ 23. ಲೆಟ್ಸ್ ಟೇಕ್ ದಿಸ್ ಆಸ್ 23 1s. ಇಲ್ಲಿಗೆ ಬರೋಣ. 23 1s, 23 2s, 12 12s, 144. ಆನ್ಸರ್ ಇಸ್ ಆಪ್ಷನ್ ಎ. ತುಂಬಾ ಈಸಿ ಕ್ವೆಶನ್ ಇದೆ. ಓಕೆ, ವಿಲ್ ಕಂಟಿನ್ಯೂ ನೌ. Anyways, next question is from time and work. 5 men can do a piece of work in 6 days, while 10 women can do it in 5 days. In how many days can
5 women and 3 men do it. ಲಾಸ್ಟ್ ವಿಡಿಯೋದಲ್ಲಿ ಕೂಡ ಸಿಮಿಲರ್ ಕ್ವೆಶನನ್ನು ಸಾಲ್ವ್ ಮಾಡಿದ್ದೀವಿ. ಫಾರ್ಮುಲಾ ಏನು ಅಪ್ಲೈ ಮಾಡಬೇಕು? M1 D1 H1 ಡಿವೈಡೆಡ್ ಬೈ W1 ಇಸ್ ಈಕ್ವಲ್ ಟು M2 D2 H2 ಡಿವೈಡೆಡ್ ಬೈ W2. ಯಾವುದೇ ಗ್ರೂಪ್ ವರ್ಕ್ ಆದ್ರೂ ಇದು ಫಾರ್ಮುಲಾ ಸಾಕು. ಓಕೆ, ಹಿಯರ್ ದ ಟೆಲ್ಲಿಂಗ್ 5 men can do the work in 6 days. Same work can be done by 10 women in 5 days. Simplify ಮಾಡ್ಕೊಳ್ಳೋಣ. This is 3M is equal to 5W. ಮೀನಿಂಗ್ ಏನು ಅಂತ ಅಂದರೆ 3 ಮೆನ್ನು 5 ವಿಮೆನ್ನಿಗೆ ಸಮ ಅಂತ ಅರ್ಥ. ಓಕೆ, ಇಷ್ಟು ಜನ ಇಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಅಂದರೆ ಇಷ್ಟು ಜನ ಎಷ್ಟು ದಿನದಲ್ಲಿ ಮಾಡ್ಬೋದು ಅಂತ ಕಂಪ್ಯಾರಿಸನ್ ಹುಡುಕ್ಬೇಕಾದ್ರೆ ಆ ಕಂಪ್ಯಾರಿಸನ್ನು ಮೆನ್ನಿಗೆ ಇರಬೇಕು, ಅಥವಾ ವಿಮೆನ್ನಿಗೆ ಇರಬೇಕು, ಅಥವಾ ಚಿಲ್ಡ್ರನ್ನಿಗೆ ಇರಬೇಕು. ಓಕೆ, ಮೆನ್ ಆ್ಯಂಡ್ ವಿಮೆನ್ನಿಗೆ ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ಕೋಬೇಕು ಅಂತ ಅಂದರೆ ಇಲ್ಲಿರೋವಂಥ ವ್ಯಾಲ್ಯೂಸನ್ನು ಕಂಪ್ಲೀಟ್ ವಿಮೆನ್ನಾಗಿ ಕನ್ವರ್ಟ್ ಮಾಡ್ಕೋಬೇಕು, ಇಲ್ಲ ಕಂಪ್ಲೀಟ್ ಮೆನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. 2 ವೇಯಲ್ಲೂ ಮಾಡ್ಬೋದು. ನೋಡಿ, 5 women and 3 men ಇದೆ ಅಲ್ವಾ, 5 women ಬದಲು 3 men ಅಂತ ಬರ್ಕೋತೀನಿ. ಮತ್ತು ಇಲ್ಲಿರೋ 3 ಮೆನ್ನನ್ನು ಆ್ಯಡ್ ಮಾಡಿಕೊಂಡ್ರೆ ಟೋಟಲ್ ಎಷ್ಟು ಆಗ್ತಾರೆ? 6 men ಆಗ್ತಾರೆ. ಓಕೆ, ಇಲ್ಲಿ ನಾವು ಮೆನ್ನಿಗೆ ಕನ್ವರ್ಟ್ ಮಾಡ್ಕೊಂಡಿರೋದ್ರಿಂದ ಏನಂತ ತಗೋಬೇಕು? 5 ಮೆನ್ನು 6 ಡೇಸಲ್ಲಿ ಮಾಡೋ ಅಂಥ ಕೆಲಸನ 6 ಮೆನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ? 6 ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 5 days. ದ್ಯಾಟ್ಸ್ ದ ಆನ್ಸರ್. ಆಪ್ಷನ್ B is the answer for this question. I hope this is clear. ಸಿ, ಮೆನ್ನಿಗೆ ತಗೋಬೇಕು ಅಂತ ರೂಲ್ಸ್ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನಾನು ಮೆನ್ನೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ವಿಮೆನ್ಗೆ ಕನ್ವರ್ಟ್ ಮಾಡ್ಕೋತೀನಿ. ಇಲ್ಲಿ 5 women ಹಾಗೆ ಇಡ್ತೀನಿ. ಅಲ್ಲಿ 3 men ಬದಲು 5 women ಬರ್ಕೋತೀನಿ. ನೋಡಿ, 3 men is equal to 5 women ಅಲ್ವಾ? ಟೋಟಲ್ ಎಷ್ಟಾಯಿತು? 10 women ಆಯಿತು. ಈಗ ಏನು ತಗೋಬೇಕು? ಇಲ್ಲಿ ನಾನು ವಿಮೆನ್ಗೆ ಕನ್ವರ್ಟ್ ಮಾಡ್ಕೊಂಡಿರೋದ್ರಿಂದ 10 women 5 ಡೇಸಲ್ಲಿ ಮಾಡೋ ಅಂಥ ಕೆಲಸನ 10 women ಎಷ್ಟು ದಿನದಲ್ಲಿ ಮಾಡ್ತಾರೆ? 10 ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ವ್ಯಾಲ್ಯೂ 5 days. 2 ವೇಯಲ್ಲೂ ಸೇಮ್ ಆನ್ಸರ್ ಸಿಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. Next question is from ratio, proportion and variation. Rupees 2500 is divided among A, B, C. A receive half as much as B and B half as much as C. Then B share approximately is. ನೀವು ಬೀಸ್ ಅಮೌಂಟ್ನ ಪ್ರಾಪರ್ ಆಗಿ ಶೇರ್ ಮಾಡಲಿಕ್ಕೆ ನಾವು ರೇಷಿಯೋನ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಎ ರಿಸೀವ್ಸ್ ಹಾಫ್ ಆಸ್ ಮಚ್ ಆಸ್ ಬಿ ಅಂತ ಅಂದರೆ ಈ ಥರ ತಗೋಬೋದಾ? ಎ ರಿಸೀವ್ಸ್ ಹಾಫ್ ಆಸ್ ಮಚ್ ಆಸ್ ಬಿ. ಎ ಬೈ ಬಿ ಏನಾಗುತ್ತೆ? ಎ ಬೈ ಬಿ ಇಸ್ ಈಕ್ವಲ್ ಟು 1/2. ದೆನ್ ಎ ಇಸ್ ಟು ಬಿ ಇಸ್ ಈಕ್ವಲ್ ಟು 1:2. ಓಕೆ, ದೆನ್ ಬಿ ರಿಸೀವ್ಸ್ ಹಾಫ್ ಆಸ್ ಮಚ್ ಆಸ್ ಸಿ. ಬಿ ಬೈ ಸಿ ಏನಾಗುತ್ತೆ? 1/2. ಬಿ ಇಸ್ ಟು ಸಿ 1:2. ಈಗ ಏನು ಮಾಡಬೇಕು ಅಂತ ಅಂದರೆ ಇವೆರಡನ್ನು ಮರ್ಜ್ ಮಾಡಬೇಕು. ಅಂದರೆ ನಮಗೆ ಎ ಇಸ್ ಟು ಬಿ ಸಿಕ್ಕಿದೆ ಆ್ಯಂಡ್ ಬಿ ಇಸ್ ಟು ಸಿ ಸಿಕ್ಕಿದೆ. ಏನಿದು ವ್ಯಾಲ್ಯೂ? 1:2 ಆ್ಯಂಡ್ 1:2. ಇದನ್ನು ನಾವು ಎ ಇಸ್ ಟು ಬಿ ಇಸ್ ಟು ಸಿ ಆಗಿ ತಗೋಬೇಕು. ಹೇಗೆ ತಗೊಳ್ಳೋದು? ವೆರಿ ಸಿಂಪಲ್. ಎ ಬೇಕು ಅಂದರೆ ಇದೆರಡು ನಂಬರ್ನ ಮಲ್ಟಿಪ್ಲೈ ಮಾಡಿ ಎ, ದೆನ್ ಬಿ ಬೇಕು ಅಂದರೆ ಬೋತ್ ಬೀಸ್ನ ಮಲ್ಟಿಪ್ಲೈ ಮಾಡಿ 2, ದೆನ್ ಸಿ ಬೇಕು ಅಂತ ಅಂದರೆ ಈ ಕಡೆ ಇರೋ 2 ನಂಬರ್ನ ಮಲ್ಟಿಪ್ಲೈ ಮಾಡಿ 4. ನೋಡಿ, 2 ರೇಷಿಯೋಸ್ನ ಇಷ್ಟು ಈಸಿಯಾಗಿ ಮರ್ಜ್ ಮಾಡ್ಬೋದು. ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಬೇಕು ಅಂತ ಅಂದರೆ ಎ ಆ್ಯಂಡ್ ಬಿನ ಮಲ್ಟಿಪ್ಲೈ ಮಾಡಬೇಕು. ಬಿ ಬೇಕು ಅಂತ ಅಂದರೆ ಬಿ ಆ್ಯಂಡ್ ಬಿನ ಮಲ್ಟಿಪ್ಲೈ ಮಾಡಬೇಕು. ಸಿ ಬೇಕು ಅಂದರೆ ಬಿ ಆ್ಯಂಡ್ ಸಿನ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಗಿದೆಯಾ ಮ್ಯಾಮ್? ಇದೆಲ್ಲ ಬೇಡ ಮ್ಯಾಮ್, ಡೈರೆಕ್ಟಾಗಿ ರೇಷಿಯೋ ಕ್ರಿಯೇಟ್ ಮಾಡ್ಕೋಬೋದಾ? ಎಸ್, ಆಗುತ್ತೆ. ಮೆಥಡ್ ಇದೆ. ಏನು ಮಾಡಬೇಕು? ಇಲ್ಲಿ ನೋಡಿ, ಬಿ ರಿಸೀವ್ಸ್ ಹಾಫ್ ಆಸ್ ಮಚ್ ಆಸ್ ಸಿ ಆ್ಯಂಡ್ ಎ ರಿಸೀವ್ಸ್ ಹಾಫ್ ಆಸ್ ಮಚ್ ಆಸ್ ಬಿ. ಅಂದರೆ ಸಿಗೆ 4 ಅಂತ ತಗೋತೀನಿ. ಹಾಫ್ ಆಸ್ ಮಚ್ ಆಸ್ ಸಿ ಅಂತ ಅಂದರೆ ಬಿ ವ್ಯಾಲ್ಯೂ ಏನಾಗುತ್ತೆ? 2 ಆಗಬೇಕು. ದೆನ್ ಹಾಫ್ ಆಸ್ ಮಚ್ ಆಸ್ ಬಿ ಅಂತ ಅಂದರೆ ಎ ವ್ಯಾಲ್ಯೂ ಏನಾಗಬೇಕು? 1 ಆಗಬೇಕು. ಇಷ್ಟೇ. ಎ ಇಸ್ ಟು ಬಿ ಇಸ್ ಟು ಸಿ. ಈ ಥರನೂ ನಾವು ರೇಷಿಯೋನ ತಗೋಬೋದು. ಅರ್ಥ ಆಗಿದೆಯಾ? ಆಫ್ಟರ್ ಕ್ರಿಯೇಟಿಂಗ್ ದ ರೇಷಿಯೋ ಶೇರ್ ಕೊಡ್ಲಿಕ್ಕೆ ಏನು ಕಷ್ಟ? ವೆರಿ ಸಿಂಪಲ್. 7 rupees ಇದ್ದಿದ್ರೆ, 7 ಅನ್ನೋದು ಏನು? ಈ ನಂಬರ್ಸ್ನೆಲ್ಲ ಆ್ಯಡ್ ಮಾಡ್ಕೋಬೇಕು ಅಷ್ಟೇ. 7 rupees ಇದ್ದಿದ್ರೆ ಬಿಗೆ 2 rupees ಹೋಗಬೇಕಿತ್ತು. ಈಗ ಕೊಟ್ಟಿರೋದು 2500. ಅಪ್ರಾಕ್ಸಿಮೇಟ್ ಆಗಿ ವ್ಯಾಲ್ಯೂ ಕಂಡಿಡೀರಿ ಅಂತ ಹೇಳ್ತಾ ಇದ್ದಾರೆ. ಏನಾಗುತ್ತೆ? ಇದು 5000 ಆಗುತ್ತೆ. 5000 ಡಿವೈಡೆಡ್ ಬೈ 7. 7ಇಂದ ಡಿವೈಡ್ ಮಾಡಿ 7 7s 49. 1 ಬರುತ್ತೆ. 7 1s ಇಲ್ಲೇನೆ ಸ್ಟಾಪ್ ಮಾಡಿಬಿಡ್ಬೋದು. ಇದೇ ಆನ್ಸರ್ ಆಗುತ್ತೆ. ಐ ಕ್ಲಿಯರ್? ಏನು ತೊಗೊಂಡಿದ್ದೀನಿ? 7 7s 49 ತೊಗೊಂಡಿದ್ದೀನಿ. 1 ಬರುತ್ತೆ. 7 1s 7. ಇಲ್ಲಿಗೆ 3 ಬರುತ್ತೆ.
7 4 ಪಾಯಿಂಟ್ ವ್ಯಾಲ್ಯೂ ಬರುತ್ತೆ, ಬಟ್ ಇಲ್ಲಿ ಅಪ್ರಾಕ್ಸಿಮೇಟ್ ಕೇಳಿರೋದ್ರಿಂದ 714 ಇಸ್ ದ ವ್ಯಾಲ್ಯೂ. The question that we are solving now is from partnership. Rohan and Suresh entered into a partnership investing 10,000 and 8,000 respectively. After 3 months, Uday joined him with an investment of 12,000. What is the share of Suresh in a half yearly profit of 7,200? ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಮೋಹನ್ ಆ್ಯಂಡ್ ಸುರೇಶ್ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಒಂದು ಬಿಸ್ನೆಸ್ನ ಶುರು ಮಾಡ್ತಾರೆ. ಮೋಹನ್ ಇನ್ವೆಸ್ಟ್ಮೆಂಟು 10,000 ಆಗಿರುತ್ತೆ ಆ್ಯಂಡ್ ಸುರೇಶ್ ಇನ್ವೆಸ್ಟ್ಮೆಂಟು 8,000 ಆಗಿರುತ್ತೆ. ಓಕೆ, ದೆನ್ 3 months ಆಗುತ್ತೆ. 3 months ಆದಮೇಲೆ ಏನಾಗುತ್ತೆ, ಉದಯ್ ಬಂದು ಜಾಯ್ನ್ ಆಗ್ತಾರೆ ಅವ್ರನ್ನ ವಿತ್ 12,000 ಇನ್ವೆಸ್ಟ್ಮೆಂಟ್. ಹಾಫ್ ಇಯರ್ಲಿ ಪ್ರಾಫಿಟ್ ಅಂತ ಅಂದರೆ 6 months ಆದಮೇಲೆ, ಬಿಸ್ನೆಸ್ ಶುರು ಆಗಿ 6 months ಆದಮೇಲೆ ಅವ್ರಿಗೆ 7,200 ರೂಪೀಸ್ ಪ್ರಾಫಿಟ್ ಬರುತ್ತೆ. ಅದರಲ್ಲಿ ಸುರೇಶಿಗೆ ಎಷ್ಟು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದನ್ನು ಕೂಡ ರೇಷಿಯೋ ಕ್ರಿಯೇಟ್ ಮಾಡ್ಕೊಂಡೇ ಸಾಲ್ವ್ ಮಾಡಬೇಕು. ಬಟ್ ರೇಷಿಯೋ ಕ್ರಿಯೇಟ್ ಮಾಡಬೇಕಾದ್ರೆ ಅವರು ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಮತ್ತು ಆ ಇನ್ವೆಸ್ಟ್ಮೆಂಟು ಎಷ್ಟು ತಿಂಗಳು ಯೂಸ್ ಆಗಿದೆ ಅದನ್ನು ಕೂಡ ತಗೋಬೇಕು. ನೋಡಿ, ಮೋಹನ್ ಅವರು 10,000 ಇನ್ವೆಸ್ಟ್ ಮಾಡಿದ್ದಾರೆ. ಈ 10,000 ಕಂಪ್ಲೀಟ್ 6 months ಯೂಸ್ ಆಗಿದೆ ಅಲ್ವಾ. ದೆನ್ ಸುರೇಶು 8,000 ಇನ್ವೆಸ್ಟ್ ಮಾಡಿದ್ದಾರೆ, ಇದು ಕೂಡ ಕಂಪ್ಲೀಟ್ 6 months ಯೂಸ್ ಆಗಿದೆ. ಬಟ್ ಉದಯ್ ಚೆಕ್ ಮಾಡಿ 12,000 ಇನ್ವೆಸ್ಟ್ ಮಾಡಿದ್ದಾರೆ, ಬಟ್ ಈ 12,000 ಕೊನೆ 3 ತಿಂಗಳು ಮಾತ್ರ ಯೂಸ್ ಆಗಿರೋದು. ಅರ್ಥ ಆಗ್ತಿದ್ಯಾ? ಏನು ರೀಸನ್ನು? ಉದಯ್ 3 months ಆದಮೇಲೆ ತಾನೇ ಜಾಯ್ನ್ ಆಗಿರೋದು. ಸೊ 3rd month-ಇಂದ 6th month ಅಂತ ಅಂದರೆ ಬರೀ 3 months ಡ್ಯೂರೇಷನ್ ಆಗುತ್ತೆ ಅಲ್ವಾ. ಸೊ 12,000 ಈ ಪ್ರಾಫಿಟ್ ತೊಗೊಳ್ಳಿಕ್ಕೆ ಎಷ್ಟು ತಿಂಗಳು ಯೂಸ್ ಮಾಡಿದ್ದಾರೆ? ಬರೀ 3 months ಯೂಸ್ ಮಾಡಿದ್ದಾರೆ. ಅದನ್ನು ನಾವಿಲ್ಲಿ ತಗೋಬೇಕು. Am I clear? Let's reduce this. ಎಲ್ಲದರಲ್ಲೂ ಕಾಮನ್ 3 zeros ಇದೆ, ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ದೆನ್ 6 1s are 6 1s are 6 2s are ಓಕೆ, 2 1s are 2 4s are 2 5s are ಓಕೆ. ಆಫ್ಟರ್ ದಿಸ್ ಕ್ಯಾನ್ ವಿ ರೆಡ್ಯೂಸ್ ದಿಸ್ ಫರ್ದರ್? ಆಗಲ್ಲ. ಏನು ಸಿಗುತ್ತೆ? 5:4:3. ಈಗ ರೇಷಿಯೋ ಕ್ರಿಯೇಟ್ ಆಗಿದೆ. ಇದು ಮೋಹನ್ದು ಶೇರು, ಇದು ಸುರೇಶ್ದು ಶೇರು, ಇದು ಉದಯ್ದು ಶೇರು. ಸಿಂಪಲ್ ಆಗಿದೆ ಅಲ್ವಾ? ಓಕೆ, ಇವಾಗ ಏನು ಕೇಳ್ತಾ ಇರೋದ್ರೆ ಸುರೇಶ್ದು ಶೇರ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇದನ್ನ ಟೋಟಲ್ ತಗೊಳ್ಳಿ. 12 rupees ಇದ್ದಿದ್ರೆ ಸುರೇಶ್ಗೆ ಎಷ್ಟು ರೂಪಾಯಿ ಹೋಗಬೇಕಾಗಿತ್ತು? 4 rupees ಹೋಗಬೇಕಿತ್ತು. ಪ್ರಾಫಿಟ್ ಎಷ್ಟಿದೆ? 7,200 ಇರೋದ್ರಿಂದ ಎಷ್ಟು ಹೋಗಬೇಕು ಅಂತ ಅಂದರೆ 12 1s 12 600s ಅಂದರೆ 2,400 ರೂಪೀಸು ಸುರೇಶ್ಗೆ ಹೋಗಬೇಕು. Am I clear? ಸಿ, ರೇಷಿಯೋ ಕ್ರಿಯೇಟ್ ಆದಮೇಲೆ ಇದು ಈಸಿಯಾಗಿ ಶೇರ್ ಮಾಡ್ಬೋದು. ಬಟ್ ರೇಷಿಯೋ ಕ್ರಿಯೇಟ್ ಮಾಡಬೇಕಾದ್ರೆ ಅವ್ರದ್ದು ಇನ್ವೆಸ್ಟ್ಮೆಂಟ್ ರೇಷಿಯೋ ಜೊತೆಗೆ ಆ ಇನ್ವೆಸ್ಟ್ಮೆಂಟು ಎಷ್ಟು ದಿನ, ಅವ್ರ ಎಷ್ಟು ತಿಂಗಳು, ಅವ್ರ ಎಷ್ಟು ಇಯರ್ಸ್ ಯೂಸ್ ಆಗಿದೆ ಪರ್ಟಿಕ್ಯುಲರ್ ಪ್ರಾಫಿಟ್ ಬರಲಿಕ್ಕೆ, ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. ಐ ಹೋಪ್ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಓಕೆ, ವಿಲ್ ಕಂಟಿನ್ಯೂ ನಾವು. ನೀವು ಈ ತುಂಬ ಸಿಂಪಲ್ ಆಗಿರುವಂಥ ಸಿಂಪ್ಲಿಫಿಕೇಶನ್ ಕ್ವೆಶನನ್ನು ಸಾಲ್ವ್ ಮಾಡೋಣ. ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಂದರೆ 1000⁻7 ಡಿವೈಡೆಡ್ ಬೈ 10⁻18 ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, 1000 ಅನ್ನೋ ಅಂಥದ್ದನ್ನು 10⁻3 ಅಂತ ಬರ್ಕೊಬೋದಾ? ಓಕೆ, ದೆನ್ 1000⁻7 ಅಂತ ಅಂದರೆ ವಿ ಕ್ಯಾನ್ ರೀರೈಟ್ ದಿಸ್ ಆಸ್ 10⁻3 ಹೋಲ್ ಪವರ್ 7. ಐ ಹೋಪ್ ನಿಮಗೆ ಈ ಫಾರ್ಮುಲಾ ಗೊತ್ತಿದೆ ಅಂತ. a⁻m ಹೋಲ್ ಪವರ್ n ಇಸ್ ಈಕ್ವಲ್ ಟು a⁻mn. ಅಂದರೆ ಈ ವ್ಯಾಲ್ಯೂ ಏನಾಗಬೇಕು ನೋಡಿ, 10⁻3 ಹೋಲ್ ಪವರ್ 7 ಅಂತ ಅಂದರೆ 10⁻21 ಆಗುತ್ತೆ, ನಾಟ್ 10⁻10. ಆ್ಯಡ್ ಮಾಡ್ಕೋಬಾರ್ದು, ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ದೆನ್ ನ್ಯೂಮಿನೇಟರ್ ಏನಂತ ಬರ್ಕೊಳ್ಳಿ, 10⁻21. ಡಿನಾಮಿನೇಟರ್ ಏನಿದೆ 10⁻18 ಇದೆ. ಓಕೆ, ಒನ್ ಮೋರ್ ಫಾರ್ಮುಲಾ, a⁻m ಡಿವೈಡೆಡ್ ಬೈ a⁻n ಇಸ್ ಈಕ್ವಲ್ ಟು ಬೇಸ್ ಸೇಮ್ ಇದ್ದಾಗ a⁻m-n ಅಂತ ತಗೋಬೋದು ಇದನ್ನು. ಓಕೆ, ಇಲ್ಲಿಗೆ ಏನಂತ ತಗೊಳ್ಳೋಣ, 10⁻21 - 18 ವಿ ಗೆಟ್ 10⁻3. ವಾಟ್ ಇಸ್ 10⁻3? 1000. That's it. Option C is the answer for this question. ನೋಡಿ, ಈ ಎರಡು ಸಿಂಪಲ್ ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ಈ ಕ್ವೆಶನನ್ನು ಆನ್ಸರ್ ಮಾಡಿದ್ದೀವಿ. ಐ ಹೋಪ್ ನಾವು ಸಾಲ್ವ್ ಮಾಡ್ತಾ ಇರೋದೆಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಅಂತ. ನಿಮ್ಗೆ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಕ್ವೆಶನ್ ಏನು ಅಂತ ಅಂದರೆ, ಇಫ್ p - q is equal to 3 and p² + q² is equal to 29, what is the value of pq? ಈ ಕ್ವೆಶನ್ ಓದಬೇಕಾದ್ರೇ ಒಂದು ಫಾರ್ಮುಲಾ ನಿಮ್ಗೆ ನೆನ್ಪು ಬರಬೇಕು. ಯಾವುದದು? p - q ಹೋಲ್ ಸ್ಕ್ವೇರ್. a - b ಹೋಲ್ ಸ್ಕ್ವೇರ್ ಇದೆಯಲ್ವಾ, ಅದನ್ನೇ. ವಾಟ್ ಇಸ್ a - b ಹೋಲ್ ಸ್ಕ್ವೇರ್? a² + b² - 2ab. ಓಕೆ, p - q ಕೊಟ್ಟಿದ್ದಾರಲ್ವಾ, 3 ಸ್ಕ್ವೇರ್ ತಗೋಬೇಕು. ಇಸ್ ಈಕ್ವಲ್ ಟು p² + q² ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಇಸ್ 29
minus 2pq. What is this value? 9 is equal to 29 minus 2pq. Then 2pq ನ ಈ ಕಡೆ ಕಳಿಸೋಣ, 9ನ ಈ ಕಡೆ ಕಳಿಸೋಣ, 29 minus 9. ಓಕೆ, 2pq ಏನಾಗುತ್ತೆ? 20 ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್. ನಾವು pq ವ್ಯಾಲ್ಯೂ ಏನಾಗಬೇಕು? 20/2, 10 is the answer. Option D is the answer for this question. This last question of the video. ಈ question letter series ಇಂದ ಆಗಿದೆ. Let's take the series here. AOP, CQR, EST, GUV. Let's check the series now. ಇಲ್ಲಿ ನೋಡಿ, OP, QR, ST, UV. ಇವಾಗ ಏನು ಬರಬೇಕು? ಇದನ್ನು ಬಿಟ್ಬಿಡೋಣ. ಇಲ್ಲೇನು ಬರಬೇಕು? WX ಬರಬೇಕಲ್ವಾ? ಅರ್ಥ ಆಗ್ತಿದ್ಯಾ? ಹಾಗಾದರೆ ಇದು ಆಪ್ಷನ್ ಆಗೋಕ್ಕೆ ಚಾನ್ಸ್ ಇಲ್ಲ. ದೆನ್ ಲೆಟ್ಸ್ ಚೆಕ್ ದ ಫಸ್ಟ್ ಆಲ್ಫಾಬೆಟ್. A ಮತ್ತು C ಅಂತ ಅಂದರೆ B ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದಾರೆ. ದೆನ್ C ಮತ್ತು E ಅಂತ ಅಂದರೆ D ಬಿಟ್ಬಿಟ್ಟಿದ್ದಾರೆ. E ಮತ್ತು G ಅಂತ ಅಂದರೆ F ಬಿಟ್ಟಿದ್ದಾರೆ. ಈಗ ಮುಂದೆ ಹೋಗ್ಬೇಕಂದ್ರೆ ಯಾವ್ದು ಬಿಡ್ಬೇಕು? ನಾನು Hನ ಬಿಡಬೇಕು. Hನ ಬಿಟ್ಟರೆ ಮುಂದೆ ಲೆಟರ್ ಏನಿದೆ? I. That's it. ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಐ ಹೋಪ್ ನಾವು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿದಂಥ ಎಲ್ಲ ಕ್ವೆಶನ್ಸ್ದು ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ನಿಮಗೆ ಏನೇ ಡೌಟ್ ಇದ್ದರೂ ಅದನ್ನು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.